ನಮಸ್ಕಾರ. ಅದೆಷ್ಟೋ ಮಹಾನ್ ವ್ಯಕ್ತಿಗಳು ಈ ಜಗತ್ತಿನಲ್ಲಿ ಆಗಿರುತ್ತಾರೆ. ಇನ್ನೂ ಮಹಾನ್ ವ್ಯಕ್ತಿಗಳು ಈ ಜಗತ್ತಿನಲ್ಲಿ ಅದಾರೆ. ಮುಂದೆ ಬರುವ ದಿನಗಳಲ್ಲಿ ಕೂಡ ಮಹಾನ್ ವ್ಯಕ್ತಿಗಳು ಇರ್ತಾರೆ. ಮಹಾನ್ ವ್ಯಕ್ತಿಗಳು ಯಾವಾಗಲೂ ಅದಾರೆ ಈ ಜಗತ್ತಿನಲ್ಲಿ. ಅಷ್ಟೇ, ಆ ಮಹಾನ್ ವ್ಯಕ್ತಿಗಳನ್ನು ನಾವು ಗಮನಿಸಿರೋದೆಲ್ಲ ಯಾರು ಈ ಜಗತ್ತಿನಿಂದ ಸರಿದೋಗ್ಯಾರ ಅಂಥವ್ರ ಬಗ್ಗೆ ನಾವು ಬಹಳಷ್ಟು ಗಮನ ಕೊಡ್ತಿರ್ತೀವಿ. ಈಗ ನಮ್ಮ ಜೊತೆಗೆ ಏನಿರ್ತಾರಲ್ಲ ಮಹಾನ್ ವ್ಯಕ್ತಿಗಳು, ಅಂಥವ್ರ ಬಗ್ಗೆ ನಾವು ಗಮನನೇ ಕೊಟ್ಟಿರಲ್ಲ. ಕೊಟ್ಟರೂ ಕೂಡ ಗಂಭೀರವಾಗಿ ಪರಿಗಣಿಸಿರೋಲ್ಲ. ಆ ರೀತಿಯೂ ಆಗ್ತದೆ. ಮತ್ತೆ ಮಹಾನ್ ವ್ಯಕ್ತಿಗಳು ಆಗುವುದು ಕೂಡ ಅದು ಒಂದು ಮಹಾನ್ ಕಾರ್ಯ. ಮಹಾನ್ ವ್ಯಕ್ತಿಗಳು ಅವರೊಬ್ಬರಲ್ಲಿಂದೇ ಆಗಿರೋದಿಲ್ಲ. ಅವರ ಒಂದು ಶ್ರೇಷ್ಠ ಸಂಕಲ್ಪದಿಂದ ಆಗಿರ್ತಾರೆ. ಯಾರಲ್ಲಿ ಶ್ರೇಷ್ಠ ಸಂಕಲ್ಪವಿದೆಯೋ ಪ್ರಕೃತಿ ಅವರಿಗೆ ನೂರಾರು ಜನರನ್ನು ಒದಗಿಸಿಕೊಡ್ತದೆ. ಶ್ರೇಷ್ಠ ಸಂಕಲ್ಪ ಇದ್ದಂಥ ಜನರಿಗೆ ಆ ನೂರಾರು ಜನರ ಶಕ್ತಿ ಅವರಿಗೆ ಸಿಗ್ತದೆ. ಹಾಗಾಗಿ ಅವರು ಶ್ರೇಷ್ಠ ವ್ಯಕ್ತಿಗಳಾಗ್ತಾರೆ. ಶ್ರೇಷ್ಠ ವ್ಯಕ್ತಿ ಆಗ್ಬೇಕು ಅಂದ್ರೆ, ಮಹಾನ್ ವ್ಯಕ್ತಿ ಆಗ್ಬೇಕಂತಂದ್ರೆ ಮಹಾನ್ ಸಂಕಲ್ಪ ನಮ್ಮಲ್ಲಿರಬೇಕಾಗ್ತದೆ. ಮಹಾನ್ ಪರೀಕ್ಷೆಗಳಿಗೆ ನಾವು ಸಿದ್ಧರಾಗಬೇಕು. ಆ ಪರೀಕ್ಷೆಗಳಲ್ಲಿ ನಾವು ಸೋತು ಹಿಂತಿರುಗಬಾರದು. ಇಲ್ಲಿ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆಯನ್ನು ನಾವು ಗಮನಿಸಿದಾಗ ಯಾರೂ ದಿನ ಬೆಳಗಾಗುವುದರಾಗ ಮಹಾನ್ ವ್ಯಕ್ತಿ ಆಗಿಲ್ಲ. ಇವತ್ತು ಸಾಮಾನ್ಯ ಅದರ, ನಾಳೆ ಮುಂಜಾನೆ ಅಷ್ಟಿಗೆ ಆತ ಮಹಾನ್ ವ್ಯಕ್ತಿ ಆಗಿಲ್ಲ. ಅವರದೇ ಆದ ಒಂದು ಬದುಕಿನ ದಾರಿ ಇದೆ. ಅವರದೇ ಆದ ಪರೀಕ್ಷೆಗಳನ್ನು ಅವರು ಎದುರಿಸಿ ಬಂದಾರ. ಆದರೆ ಒಂದನ್ನು ನಾವು ಖುಷಿ ಪಡುವಂಥ ವಿಚಾರ ಏನಂದರೆ, ಎಷ್ಟೆಲ್ಲ ಮಹಾನ್ ವ್ಯಕ್ತಿಗಳಾಗ್ಯಾರ, ಅವ್ರಿಗೆಲ್ಲ ನೂರಾರು ಜನರ ಒಂದು ಬೆಂಬಲ, ನೂರಾರು ಜನರ ಒಂದು ಸಹಕಾರ ಅವ್ರಿಗೆ ಸಿಕ್ಕೇ ಸಿಗ್ತದೆ. ಯಾರಿಗಾದರೂ ಮಹಾನ್ ಸಂಕಲ್ಪ ಹೊಂದಿದ್ರು ಅಂದ್ರೆ ಸಾಕು, ಅವರಿಗೆ ನೂರಾರು ಸಾವಿರಾರು ಜನರ ಸಂಘ ಸಿಗ್ತದೆ. ಸಾವಿರಾರು ಜನರು ಅವರನ್ನು ಬೆಂಬಲಿಸ್ತಾರೆ. ದೃಢ ಸಂಕಲ್ಪ ಹೊಂದಿರಬೇಕು. ಯಾವುದೇ ಪರಿಸ್ಥಿತಿಯಲ್ಲಿಯೂ ಕೂಡ ಅವರು ಬದಲಾಗಬಾರದು. ಅವರ ನಿರ್ಧಾರಗಳಿಂದ, ತತ್ವಗಳಿಂದ ಸರಿಬಾರದು. ಅವರ ತತ್ವಗಳನ್ನು ಸರಿಸಲಿಕ್ಕೆ ಎಲ್ಲ ಪರೀಕ್ಷೆಗಳು ಆಗ್ತಾವೆ. ಅವರು ಅಚಲವಾಗಿ ನಿಂತರು ಅಂತಂದ್ರೆ ಅವರು ಮಹಾನ್ ವ್ಯಕ್ತಿಗಳಾಗ್ತಾರೆ. ಈ ಮಹಾನ್ ವ್ಯಕ್ತಿಗಳಿಂದ ಮಹಾನ್ ಬುದ್ಧಿಮತ್ತೆನೂ ಆದ. ಸಾಮಾನ್ಯ ಜನರು ಅಸಾಮಾನ್ಯರಾಗೋದು ಸರಳ. ಸಾಮಾನ್ಯರು ಕೂಡ ಅಸಾಮಾನ್ಯ ವ್ಯಕ್ತಿ ಆಗ್ಬೋದು. ಆದರೆ ಆ ಸಾಮಾನ್ಯನಲ್ಲಿ ಅಸಾಮಾನ್ಯವಾದ ನಿರ್ಧಾರಗಳಿರ್ಬೇಕಾಗ್ತದ, ಬುದ್ಧಿಮತ್ತೆಗಳು ಇರಬೇಕಾಗ್ತದೆ. ನಾವು ಶಂಕರಾಚಾರ್ಯರನ್ನ ನೋಡೋಣ, ವಿವೇಕಾನಂದರನ್ನ ನೋಡೋಣ, ಸಮಾಜ ಸುಧಾರಕರಾದಂಥ ಬಸವಣ್ಣನವರನ್ನ ನೋಡೋಣ. ಎಷ್ಟೋ ಮಹಾನ್ ವ್ಯಕ್ತಿಗಳು ನೋಡ್ಬಿಡೋಣ. ಅವರೆಲ್ಲ ಒಂದು ಸಂಘರ್ಷದ ಮೂಲಕ ಬಂದಾರ. ಅವ್ರ ತತ್ವಗಳು ಎಲ್ಲಿ ಬದಲಾಗಲಿಲ್ಲ. ಅದೆಷ್ಟೋ ಪರೀಕ್ಷೆಗಳು ಬಂದು ಬದಲಾಗಲಿಲ್ಲ. ಕೊನೆಗೆ ಅವರಿಗೆ ಸಾವಿರಾರು ಜನರ ಸಹಕಾರ ಸಿಕ್ತು. ನಂತರದಲ್ಲೇ ಅವರು ಮಹಾನ್ ವ್ಯಕ್ತಿಗಳಾದ ನಂತರ ಸಾವಿರಾರು ಕೋಟಿ ಜನರು ಅವರು ನಿಯಾಯಿಗಳಾದರು. ಈ ರೀತಿಯಾಗಿ ಮಹಾನ್ ವ್ಯಕ್ತಿಗಳೇನಂತಾರೆ, ಅದು ವಿಜ್ಞಾನ ಕ್ಷೇತ್ರದಲ್ಲಿರ್ಬೋದು,
ಸಮಾಜ ಸುಧಾರಣೆ ಕ್ಷೇತ್ರದಲ್ಲಿರ್ಬೋದು, ಆಧ್ಯಾತ್ಮಿಕ ಕ್ಷೇತ್ರದಲ್ಲಿರ್ಬೋದು, ಯಾವುದೇ ಕ್ಷೇತ್ರದ ಮಹಾನ್ ವ್ಯಕ್ತಿಯನ್ನು ನಾವು ಗಮನಿಸಿದಾಗ ಆತನ ಬದುಕು ಸಂಘರ್ಷದ ಮೂಲಕ ಸಾಗಿರುತ್ತದೆ. ಸಂಘರ್ಷದೊಂದಿಗೆ ಆತನ ಬದುಕು ರೂಪುಗೊಂಡಿರುತ್ತದೆ. ಅಚಲವಾದ ವಿಶ್ವಾಸ, ತನ್ನ ತಪ್ಪುಗಳಿಗೆ ಬಂಧನಾಗಿರುವುದು, ಇದು ಎಲ್ಲ ಮಹಾನ್ ವ್ಯಕ್ತಿಗಳ ಜೀವನದಲ್ಲಿ ಕಂಡುಬರುತ್ತದೆ. ಮತ್ತೆ ಈ ಪ್ರಕೃತಿಯು ಕೂಡ ಮಹಾನ್ ವ್ಯಕ್ತಿಗಳಿಗೆ ಸಹಾಯಕವಾಗಿರ್ತದೆ, ಪೂರಕವಾಗಿರ್ತದೆ. ಪ್ರಕೃತಿ ಕೂಡ ನಮ್ಮನ್ನು ಬೆಂಬಲಿಸ್ತದೆ. ನಮಗೇನು ಬೇಕು ಅದನ್ನು ಅದು ಒದಗಿಸಿಕೊಡ್ತಿರ್ತದೆ. ಅಷ್ಟೇ, ನಾವು ಅದಕ್ಕೆ ಶುದ್ಧತೆಯಿಂದ, ಬದ್ಧತೆಯಿಂದ ಸಿದ್ಧವಾಗಿರಬೇಕಾಗ್ತದೆ. ಪ್ರಕೃತಿ ನಮ್ಗೆ ಏನು ಬೇಕು, ಅದು ನಾವು ಮಹಾನ್ ವ್ಯಕ್ತಿ ಆಗಲಿಕ್ಕೆ ಏನು ಬೇಕು ಎಲ್ಲವನ್ನು ಒದಗಿಸಿಕೊಡ್ತದೆ. ಆ ಶುದ್ಧತೆ, ಬದ್ಧತೆ ನಮ್ಮಲ್ಲಿ ಇದ್ದರೆ ಆ ಎರಡೂ ನಮ್ಮಲ್ಲಿ ಇರಬೇಕು. ಇದ್ದು ಅಂದ್ರೆ ಉತ್ತಮವಾದ ತತ್ವಗಳು ನಮ್ಮಲ್ಲಿದ್ದು ಅಂದ್ರೆ ನಾವು ಮಹಾನ್ ವ್ಯಕ್ತಿಗಳಾಗುವುದರಲ್ಲಿ ಅನುಮಾನವೇ ಇದೆ. ಮತ್ತು ಈ ಸಾಗುವ ದಾರಿ ಕಠಿಣ ಅದ. ಆ ಕಠಿಣ ದಾರಿಯಲ್ಲಿ ಎಲ್ಲಿ ಸರದಾಡಬಾರದು. ಸ್ವಲ್ಪ ಹಳೆಗೆ ಹಳೆವು ಆ ದಾರಿಯಿಂದಲೇ ಹೊರಬಿಡ್ತೀವಿ. ಹಿಂಗೆ ಸಾಗ್ತಾ ಇರಬೇಕು. ಅದೆಷ್ಟೇ ಕೆಟ್ಟ ಪರಿಸ್ಥಿತಿಗಳು ಬರಲಿ, ಅದೆಷ್ಟೇ ಗಂಭೀರ ಪರಿಸ್ಥಿತಿಗಳು ನಮಗೆ ಎದುರಾಗಲಿ, ಅವುಗಳನ್ನು ಎದುರಿಸಬೇಕು, ಮುಂದುವರಿಬೇಕು. ಎದುರಿಸುವ ಸಂದರ್ಭದಲ್ಲಿ ಈ ಪ್ರಕೃತಿ ನಮ್ಮೊಂದಿಗೆ ಇರ್ತದೆ. ಪರೀಕ್ಷೆ ತಗೊಳ್ಳುವ ಸಂದರ್ಭದಲ್ಲಿ ಕೂಡ ನಮ್ಮ ಬೆಂಬಲ ಮಾಡ್ತಿರ್ತದೆ, ನಮಗದು ಬೆಂಬಲ ಕೊಡ್ತದೆ. ಆ ಬೆಂಬಲವನ್ನು ನಾವು ಗಳಿಸ್ಬೇಕು, ಅರ್ಥ ಮಾಡಿಕೊಳ್ಬೇಕು, ಹಿಂಜರಿಬಾರ್ದು. ಹಿಂಜರದೆ ಬಂದ್ರೆ ಆ ಮಹಾನ್ ವ್ಯಕ್ತಿಗಳು ಆಗೋದಿಲ್ಲ ನಾವು. ಯಾಕಂದ್ರೆ ಬಹಳಷ್ಟು ಸಾಮಾನ್ಯರು ಯಾಕಂದ್ರೆ ಅವರು ಯಾವುದೇ ತತ್ವಕ್ಕೆ ಬದ್ಧರಾಗಿಲ್ಲ. ಇವತ್ತು ಇವ್ರ ತತ್ವಕ್ಕೂ ಬೆಂಬಲಿಸ್ತಾರೆ, ನಾಳೆ ಅವ್ರ ತತ್ವಕ್ಕೆ ತನ್ನದೇ ಆದ ಒಂದು ತತ್ವ ಅವ್ರಿಗಿಲ್ಲ. ಹಾಗಾಗಿ ಅವರು ಸಾಮಾನ್ಯರಾಗಿರ್ತಾರೆ. ತನ್ನ ಜೀವನಕ್ಕೆ ತನ್ನ ತತ್ವಗಳನ್ನೇ ಅಳವಡಿಸಿಕೊಳ್ಳುವವನು ಮುಂದೊಂದು ದಿನ ಮಹಾನ್ ವ್ಯಕ್ತಿ ಆಗುವುದು ನಿಶ್ಚಿತ. ಧನ್ಯವಾದಗಳು.